ಶಾಸ್ತ್ರಿಗಳೇ, ಇನ್ನು ಕಡೆಯ ರಾಶಿಗಳಾದ ಮಕರ, ಕುಂಭ ಹಾಗೆ ಮೀನ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಮಕರ ರಾಶಿಯವರಿಗೆ ಚಂದ್ರನ ಸಂಚಾರ, ಅವನ ಸಪ್ತಮಾಧಿಪತಿ, ವ್ಯವಹಾರದ ಅಧಿಪತಿ ಕೂಡ ಹೌದು. ಅವನ ಸಂಚಾರದಿಂದ ಯಾವ್ಯಾವ ಬಲ ಇದೆ ನೋಡೋಣ. ವಾರದ ಆದಿಯಲ್ಲಿ ನಿಮಗೆ ಸಾಲಬಾಧೆ ಇರುತ್ತೆ. ಸಾಲಬಾಧೆ ಯಾಕಪ್ಪ ಅಂದರೆ ಅದು ಮಾಂದಿ, ಚಂದ್ರ ಷಷ್ಠದಲ್ಲಿದ್ದಾನೆ. ಮಾಂದಿಯು ಬಂದು ಸೇರ್ಪಡೆ ಆಗ್ತಾನೆ. ಹೀಗಾಗಿ ಸ್ತ್ರೀಯರು ಪ್ರಧಾನವಾಗಿ ಗಮನಿಸಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಜಾಗ್ರತೆ, ಅವರು ಸಾಲಾಗಿಲ್ಲ ಮಾಡಲಿಕ್ಕೆ ಅದೆಲ್ಲ ಹೆದರಿಕೆ ಅವರಿಗೆ. ಆದರೂ ಒತ್ತಡದಿಂದಾಗಿ ಮಕ್ಕಳ ಫೀಸು ಮತ್ತೊಂದು ಇನ್ನೆಲ್ಲೋ ಪಾಪ ಸಾಲ ಮಾಡ್ಕೊಂಬಂದುಬಿಟ್ಟಿರ್ತಾರೆ. ಆ ಸಾಲದ ಒತ್ತಡ ಅದನ್ನು ತೀರಿಸ್ಬಿಡೋಣ ಅಂತಕ್ಕಂಥ ಒಂದು ಭಾವನೆಯಿಂದಾಗಿ ಸಾಲ ಮಾಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು ಆ ವಿಚಾರದಲ್ಲಿ. ಉಳಿದ ಹಾಗೆ ಈ ದಿವಸ ನೋಡಿ, ಗುರು ಚತುರ್ಥದಲ್ಲಿ ಇದ್ದರೆ ಸುಖ ಸಮೃದ್ಧಿ ಇರ್ತದೆ. ಸಾಮಾನ್ಯವಾಗಿ ನಿಮಗೆ ಅಷ್ಟು ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು. ಎಷ್ಟು ಕಷ್ಟಪಟ್ಟು ತಿನ್ನಾನು, ಆದರೆ ಮಗ ಓದಲ್ಲ ಅಥವಾ ಮಗಳು ಓದ್ತಾ ಇಲ್ಲ ಅಥವಾ ಅನುಕೂಲ ಆಗ್ತಾ ಇಲ್ಲ, ಒಳ್ಳೆ ಕಡೆ ಸೀಟ್ ಸಿಗ್ತಾ ಇಲ್ಲ, ಈ ಥರದ್ದು ಏನೇನೋ ಒಂದು ತೊಡಕಿಗೆ ಒಳಗಾಗ್ತೀರ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ತೀರ. ಮತ್ತು ವಾರ ಮಧ್ಯದಲ್ಲಿ ನಿಮಗೆ ಚಂದ್ರ ಚೆನ್ನಾಗಿದ್ದಾನಲ್ಲ, ಸಪ್ತಮಾಧಿಪತಿ ಚೆನ್ನಾಗಿ ಅವನದೇ ಕ್ಷೇತ್ರದಲ್ಲಿದ್ದಾಗ ಸಂಗಾತಿಯ ಸಹಕಾರ, ವ್ಯಾಪಾರದಲ್ಲಿ ಚಿಗುರುವಿಕೆ ಮತ್ತು ದೂರ ಪ್ರಯಾಣ, ಅಕಸ್ಮಾತ್ ವಿದೇಶ ಪ್ರಯಾಣ ಇದ್ದರೆ ಅದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಿಂದ ಅಂದರೆ ಬುಧವಾರದಿಂದ ನಿಮಗೆ ಉತ್ಕೃಷ್ಟವಾದ ಫಲಗಳಿದ್ದಾವೆ. ವಾರದ ಆದಿಯಲ್ಲಿ ಸ್ವಲ್ಪ ಕಠಿಣವಾಗಿದೆ, ಅದು ದಾಟಿಬಿಟ್ರೆ ಚೆನ್ನಾಗಿದೆ. ವಾರ ಅಂತ್ಯದಲ್ಲೂ ಅಷ್ಟೇ ನಿಮಗೆ ಏನಂತಹ ನಷ್ಟ ಇತ್ಯಾದಿಗಳನ್ನೇನು ಅಷ್ಟು ಗಮನಿಸಬೇಕಾಗಿಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಪರಿಹಾರಕ್ಕೆ ಏನಪ್ಪ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ, ತುಂಬ ಸಹಾಯ ಆಗುತ್ತೆ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಮಾನಸಿಕ ಬಲ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಅನುಕೂಲ, ಕಾರಣ ಚಂದ್ರನಿಗೆ ತುಂಬ ಚೆನ್ನಾಗಿದ್ದಾನಲ್ಲ, ಈ ಪಂಚಮದಲ್ಲಿದ್ದಂಥವನು ತುಂಬ ಅನುಕೂಲ ಆಗುತ್ತೆ. ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಮಾಂದಿ ಬಂದು ಸೇರ್ಪಡೆಯಾಗೋದ್ರಿಂದ ಉದರ ಬಾಧೆ. ಮಂಗಳವಾರ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ಹೊರಗಿನ ಆಹಾರ, ಜಂಕ್ ಫುಡ್ಡು ಅಥವಾ ಇತ್ಯಾದಿ ಅದು ಇದು ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಂಗಳವಾರ ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ನೋಡಿ, ಗಂಟಲ ಬಾಧೆ ಸೂಚಿಸ್ತಾ ಇದೆ. ಜೊತೆಗೆ ಆಹಾರ ವ್ಯತ್ಯಾಸ. ಮತ್ತೆ ಸೋಮವಾರ ಮಂಗಳವಾರ ಏನು ವ್ಯಥೆ ಪಟ್ಟರು ಮತ್ತೆ ಶನಿವಾರದ ವೇಳೆಗೆ ಅದೇ ವ್ಯಥೆ ಮತ್ತೆ ಪುನರಾವರ್ತನೆ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆ ತೊಗೋಬೇಕು. ಆಹಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತೊಗೋಬೇಕು. ಸಂಗಾತಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜಾಗ್ರತೆ ಇರಲಿ. ಹೆಚ್ಚಿನ ಶುಭ ಫಲ ಇದೆ, ಆತಂಕ ಬೇಡ. ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ನಾಗ ಕವಚ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು, ಅದನ್ನು ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸುಖ ಪ್ರಯಾಣ, ಬಂಧು ಮಿತ್ರರಲ್ಲಿ ಸಹಕಾರ, ಕಾರಣ ಚಂದ್ರನಿಗೆ ತುಂಬ ಚೆನ್ನಾಗಿದ್ದ ನೋಡಿ. ಸುಖಸ್ಥಾನದಲ್ಲಿ ಆ ಚಂದ್ರ ಇದ್ದುಬಿಟ್ರೆ ನಿರಾಳವಾಗಿರ್ತಾರೆ, ಯಾವುದೇ ಯೋಚನೆ ಇಲ್ಲ. ಊರು ಪಾಡಿ ಊರು ಏನಾದ್ರು ಹಾಕ್ಕೊಂಡು ಹೋಗಲಿ, ಮನೆ ನೆಮ್ಮದಿ ಅಂತೀವಲ್ಲ ಹಾಗೆ, ಆ ಥರ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇರೋರು ಸ್ವಲ್ಪ ಹುಷಾರಾಗಿರಬೇಕು. ಅದರ ಹೊರತಾಗಿ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಬುಧನ ಅವನ ಒಂದು ಅನುಗ್ರಹ ಬೇಕು, ಏಕೆಂದರೆ ಅವನು ಸಪ್ತಮಾಧಿಪತಿ, ಸುಖಾಧಿಪತಿ. ಹೀಗಾಗಿ ಅವನ ಒಂದು ಅನುಗ್ರಹಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಿಸಿದ್ರೆ ಸಾಕಾಗುತ್ತೆ. ಉಳಿದ ಹಾಗೆ ಏನೂ ಅಂತ ತೊಡಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.